ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಜಯನು ಭರತಾದಿ ನವಖಂಡಗಳನ್ನು ವಿವರಿಸಿದುದು ಎಂಬ 6ನೆಯ ಅಧ್ಯಾಯಕ್ಕೆ ಸ್ವಾಗತ. ತಿರುಗಿ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಓ ಸಂಜಯ, ನೀನು ಸುದರ್ಶನ ದ್ವೀಪದ ಅಂದರೆ ಜಂಬೂ ದ್ವೀಪದ ವಿಷಯವನ್ನು ಕುರಿತು ಸಂಕ್ಷೇಪವಾಗಿ ತಿಳಿಸಿರುವೆಯಷ್ಟೇ. ಅದನ್ನು ಕುರಿತು ಸವಿಸ್ತಾರವಾಗಿಯೂ ಸಪ್ರಮಾಣವಾಗಿಯೂ ಕೇಳಲು ಅಪೇಕ್ಷಿಸುವೆನು. ಅದನ್ನು ನನಗೆ ತಿಳಿಸು ಎಂದನು. ಆಗ ಸಂಜಯನು, ರಾಜೇಂದ್ರ, ಕೇಳು. ಪ್ರಸಿದ್ಧವಾದ 6 ಕುಲಪರ್ವತಗಳುಂಟು. ಅವಕ್ಕೆ ಕ್ರಮವಾಗಿ ಹಿಮವಾನ್, ಹೇಮಕೂಟ, ನಿಷಧ, ನೀಲ, ಶ್ವೇತ, ಶೃಂಗವಾನ್ ಎಂದು ಹೆಸರು. ಇವು 6 ಪಶ್ಚಿಮದಿಂದ ಪೂರ್ವಕ್ಕೆ ಹಬ್ಬಿ ತಮ್ಮ ಉಭಯ ಪಾರ್ಶ್ವಗಳಿಂದಲೂ ಪೂರ್ವ ಪಶ್ಚಿಮ ಸಮುದ್ರಗಳನ್ನು ಆವರಿಸಿರುವವು. ಸಿದ್ಧಚಾರಣರಿಂದ ಸೇವಿಸಲ್ಪಟ್ಟ ಈ ಪರ್ವತಗಳ ನಡುವೆ ಅನೇಕ ಸಹಸ್ರ ಯೋಜನ ವಿಸ್ತಾರವುಳ್ಳ ಭೂಭಾಗಗಳು ಇರುವವು. ಅವುಗಳೇ ಬೇರೆ ಬೇರೆ ವರ್ಷಗಳೆಂದು ಕರೆಯಲ್ಪಡುವವು. ಈ ವರ್ಷಗಳು ಪವಿತ್ರವಾದ ಅನೇಕ ದೇಶಗಳನ್ನು ಒಳಗೊಂಡು ನಾನಾ ಜಾತಿಯ ಪ್ರಾಣಿ ವರ್ಗಗಳಿಗೆ ಆಶ್ರಯವಾಗಿದೆ. ಈಗ ನಾವಿರುವುದೇ ಭಾರತ ವರ್ಷವು. ಹಿಮವತ್ ಪರ್ವತದಿಂದ ಆಚೆಗಿರುವುದು ಹೈಮವತ ವರ್ಷವು. ಅದನ್ನೇ ಕಿಂಪುರುಷ ವರ್ಷವೆಂದು ಹೇಳುವರು. ಹೇಮಕೂಟದಿಂದ ಆಚೆಗಿರುವುದು ಹರಿವರ್ಷವು. ನೀಲ ಪರ್ವತಕ್ಕೆ ದಕ್ಷಿಣದಲ್ಲಿಯೂ ನಿಷಧ ಪರ್ವತಕ್ಕೆ ಉತ್ತರದಲ್ಲಿಯೂ ಪೂರ್ವ ದಿಕ್ಕಿಗೆ ಹಬ್ಬಿದ ಮಾಲ್ಯವಾನ್ ಎಂಬ ಪರ್ವತ ಉಂಟು. ಈ ಮಾಲ್ಯವಂತದಿಂದ ಆಚೆಗಿರುವುದು ಗಂಧಮಾದನ ಪರ್ವತವು. ಈ 2 ಪರ್ವತಗಳ ನಡುವೆ ಸೂರ್ಯ ತೇಜಸ್ಸುಳ್ಳ ಮೇರುವೆಂಬ ಸುವರ್ಣ ಪರ್ವತವಿದೆ. ಇದು ಹೊಗೆಯಿಲ್ಲದ ಬೆಂಕಿಯಂತೆ ಕಾಂತಿಯುಳ್ಳದ್ದು. ಈ ಪರ್ವತವು ಭೂಮಿಯಲ್ಲಿ 16,000 ಯೋಜನೆಗಳ ಆಳಕ್ಕಿಳಿದು ಶಿಖರ ಭಾಗದಲ್ಲಿ 32 ಯೋಜನಗಳ ಅಗಲವನ್ನು ಆವರಿಸಿ 84,000 ಯೋಜನಗಳ ಎತ್ತರವುಳ್ಳದ್ದು. ಆ ಪರ್ವತದ ಅಡಿಭಾಗವು 84,000 ಯೋಜನಗಳ ವಿಸ್ತೀರ್ಣವುಳ್ಳದ್ದು. ಹೀಗೆ ಆ ಮೇರು ಪರ್ವತವು ಮೇಲೆಯೂ ಕೆಳಗೂ ಅಡ್ಡಲಾಗಿಯೂ ಅನೇಕ ಯೋಜನಗಳನ್ನು ಆವರಿಸಿ ಹಬ್ಬಿರುವುದು. ಆ ಮೇರು ಪರ್ವತದ ಪಾರ್ಶ್ವ ಭಾಗಗಳಲ್ಲಿ ಪುಣ್ಯಾಶ್ರಮಗಳಿಂದ ತುಂಬಿದ ಭದ್ರಾಶ್ವ, ಕೇತುಮಾಲ ಅಂದರೆ ಭಾರತ ವರ್ಷ, ಜಂಬೂದ್ವೀಪ, ಉತ್ತರ ಕುರುಗಳೆಂಬ ಪುಣ್ಯಕರಗಳಾದ 4 ದ್ವೀಪಗಳಿವೆ. ಗರುಡ ಪುತ್ರನಾದ ಸುಮುಖನೆಂಬ ಪಕ್ಷಿಯು ಒಮ್ಮೆ ಆ ಮೇರುಪರ್ವತದ ಮೇಲಿದ್ದ ಕಾಗೆಗಳು ಬಂಗಾರ ಬಣ್ಣವುಳ್ಳವುಗಳಾಗಿರುವುದನ್ನು ಕಂಡು ಆಶ್ಚರ್ಯಪಟ್ಟು, ಆಹಾ, ಈ ಪರ್ವತವು ಉತ್ತಮ, ಮಧ್ಯಮ, ಅಧಮಗಳೆಂಬ ವಿಶೇಷವನ್ನೇನು ತೋರಿಸದೆ ಎಲ್ಲವನ್ನೂ ಒಂದೇ ಸಮನಾಗಿ ಮಾಡುತ್ತಿರುವುದರಿಂದ ಇದು ನನಗೆ ವಾಸಯೋಗ್ಯವಲ್ಲ. ಇದನ್ನು ಬಿಟ್ಟು ಹೋಗಿಬಿಡುವೆನು ಎಂದು ಯೋಚಿಸಿದನಂತೆ. ಜ್ಯೋತಿರ್ಮಂಡಲಕ್ಕೆಲ್ಲ ಅಧಿಪತಿ ಎನಿಸಿದ ಆದಿತ್ಯನು ಆ ಪರ್ವತವನ್ನು ಪ್ರತಿದಿನವೂ ಸುತ್ತಿ ಬರುವನು. ನಕ್ಷತ್ರಗಳೊಡಗೂಡಿದ ಚಂದ್ರನು ಅದನ್ನು ಸುತ್ತುವನು. ವಾಯುವು ಅದನ್ನು ಪ್ರದಕ್ಷಿಣವಾಗಿ ಸುತ್ತಿ ಬರುವುದು. ಆ ಪರ್ವತವು ನಿತ್ಯ ಫಲಪುಷ್ಪ ಭರಿತವಾಗಿ ಸುವರ್ಣ ಗ್ರಹಗಳಿಂದ ಶೋಭಿಸುತ್ತಿರುವುದು. ಅಲ್ಲಿ ಯಾವಾಗಲೂ ದೇವಾಸುರ ಯಕ್ಷ ಗಂಧರ್ವ ಗಣಗಳೆಲ್ಲ ಅಪ್ಸರಸ್ಸುಗಳೊಡನೆ ವಿಹರಿಸುತ್ತಿರುವರು. ಅಲ್ಲಿ ಬ್ರಹ್ಮನು, ಇಂದ್ರನು, ರುದ್ರನು ಭೂರಿ ದಕ್ಷಿಣಗಳುಳ್ಳ ಅನೇಕ ಯಾಗಗಳನ್ನು ಮಾಡುವರು. ತುಂಬುರು, ನಾರದ, ವಿಶ್ವಾವಸು, ಹಾಹಾ, ಹೂಹು ಮುಂತಾದವರೆಲ್ಲರೂ ಅಲ್ಲಿ ದೇವತೆಗಳ ಮುಂದೆ ಗಾನ ಮಾಡಿ ಆನಂದಗೊಳಿಸುತ್ತಿರುವರು. ಪರ್ವಗಳಲ್ಲಿಯೂ ಕಶ್ಯಪ ಪ್ರಜಾಪತಿಯು ಸಪ್ತ ಋಷಿಗಳು ಆ ಪರ್ವತಕ್ಕೆ ಹೋಗಿ ಬರುವರು. ಶುಕ್ರಾಚಾರ್ಯನು ಅಲ್ಲಿನ ಒಂದು ಶಿಖರದಲ್ಲಿ ದೈತ್ಯರೊಡನೆ ವಾಸಿಸುತ್ತಿರುವನು. ಈಗಿನ ರತ್ನಗಳು, ರತ್ನ ಪರ್ವತಗಳು ಅವನಿಗೆ ಸೇರಿದವು. ಅಲ್ಲಿ ರತ್ನಗಳು, ಬಂಗಾರವು ರಾಶಿ ರಾಶಿಗಳಾಗಿ ಬಿದ್ದಿರುವವು. ಕುಬೇರನು ಅದರಲ್ಲಿ 4ನೆಯ ಒಂದು ಭಾಗವನ್ನು ಪಡೆದು ಅದರಲ್ಲಿಯೂ ಒಂದು ಕಲಾ ಮಾತ್ರವನ್ನು ಮನುಷ್ಯ ಕೋಟಿಗೆ ಕೊಡುವನು. ಆ ಮೇರುವಿಗೆ ಉತ್ತರ ಭಾಗದಲ್ಲಿ ಸಾರ್ವತ್ರಿಕ ಪುಷ್ಪ ಫಲಗಳಿಂದ ತುಂಬಿದ ಒಂದು ದಿವ್ಯ ಕರ್ಣಿಕಾರ ವನವು ಬೆಟ್ಟದ ಕೋಡುಗಳಲ್ಲಿರುವುದು. ಅಲ್ಲಿ ಭೂತಕೋಟಿಗಳಿಂದ ಪರಿವೃತನು, ಲೋಕಕರ್ತನೂ ಆದ ಪಶುಪತಿಯು ಪಾದದವರೆಗೆ ತೊಂಗುವ ಕರ್ಣಿಕಾರ ಪುಷ್ಪಹಾರಗಳಿಂದ ಅಲಂಕೃತನಾಗಿ ಪಾರ್ವತೀ ದೇವಿಯೊಡನೆ ವಿಹರಿಸುತ್ತಿರುವನು. ಮೂವರು ಸೂರ್ಯರಂತಿರುವ ತ್ರಿನೇತ್ರಗಳಿಂದ ಜ್ವಲಿಸುವ ಆ ಶಂಕರನನ್ನು ತಪಸ್ಸಿದ್ಧರು, ಸುವ್ರತರು, ಸತ್ಯವಾದಿಗಳು ಆದ ಮಹಾತ್ಮರು ಮಾತ್ರ ದರ್ಶಿಸಬಲ್ಲರು. ಆ ದಿವ್ಯ ಮೂರ್ತಿಯನ್ನು ದರ್ಶಿಸಲು ದುರ್ವೃತ್ತರಿಗೆ ಸಾಧ್ಯವಿಲ್ಲ.
ಪವಿತ್ರವಾದ ಮತ್ತು ವಿಶ್ವರೂಪಿಣಿಯಾದ ಭಾಗೀರಥಿಯು ಆ ಪರ್ವತ ಶಿಖರದಿಂದ ಕ್ಷೀರಧಾರೆಯಂತೆ ಹೊರಟು ಬರುವಳು. ಮಹಾತ್ಮರಿಂದ ಸೇವಿತೆಯಾದ ಆ ನದಿಯು ಬಿದ್ದುದರಿಂದ ಅಲ್ಲಿ ಚಂದ್ರ ಸರಸ್ಸು ಉಂಟಾಗಿತು. ಪರ್ವತವೇ ತಡೆಯಲಾರದಿದ್ದ ಆ ಗಂಗೆಯನ್ನು ಶಿವನು ತನ್ನ ತಲೆಯಿಂದ 100,000 ವರ್ಷಗಳವರೆಗೆ ಧರಿಸಿ ನಿಂತನು. ಅನಂತರವು ಸಿಡಿಲಿನಂತೆ ಧ್ವನಿಯುಳ್ಳದ್ದು ಆದ ಆ ಗಂಗಾ ಪ್ರವಾಹವು ವೇಗದಿಂದ ಅಲ್ಲಿ ಧುಮುಕುತ್ತಿರುವುದು. ಮೇರುವಿಗೆ ಪಶ್ಚಿಮ ಪಾರ್ಶ್ವದಲ್ಲಿ ಜಂಬೂ ಖಂಡದಲ್ಲಿಯೇ ಕೇತುಮಾಲವೆಂಬ ಒಂದು ದೊಡ್ಡ ದೇಶ ಇರುವುದು. ಅಲ್ಲಿರುವ ಜನರು ಸುವರ್ಣ ವರ್ಣವುಳ್ಳವರಾಗಿ ರೋಗಾದಿಗಳಿಲ್ಲದೆ ನಿತ್ಯ ಸಂತೋಷದಿಂದ 10,000 ವರ್ಷಗಳು ಬದುಕಿರುವರು. ಅಲ್ಲಿನ ಸ್ತ್ರೀಯರೆಲ್ಲರೂ ಅಪ್ಸರಸ್ಸುಗಳಂತಿರುವರು. ಅಲ್ಲಿ ಹುಟ್ಟುವವರೆಲ್ಲರೂ ಪುಟ ಹಾಕಿದ ಸುವರ್ಣದಂತೆ ಕಾಂತಿಯುಳ್ಳವರು. ಗಂಧಮಾದನ ಶೈಲ ಶಿಖರಗಳಲ್ಲಿ ಗುಹ್ಯಕರ ಅಧಿಪತಿಯಾದ ಕುಬೇರನು ರಾಕ್ಷಸರಿಂದ ಸೇವಿತನಾಗಿ ಅಪ್ಸರ ಸ್ತ್ರೀಯರೊಡನೆ ವಿಹರಿಸುತ್ತಾ ಸುಖದಿಂದಿರುವನು. ಗಂಧಮಾದನ ಪರ್ವತಕ್ಕೆ ಪಾರ್ಶ್ವದಲ್ಲಿರುವ ಅಪರಗಂಡಿಕವೆಂಬ ಪಾದ ಪರ್ವತಗಳಲ್ಲಿ ಪುರುಷರೆಲ್ಲರೂ ಕೃಷ್ಣವರ್ಣವುಳ್ಳವರಾಗಿ ಅಸಮಾನ ಬಲಪರಾಕ್ರಮಗಳಿಂದ ಒಪ್ಪುತ್ತಿರುವರು. ಸ್ತ್ರೀಯರು ಉತ್ಪಲ ವರ್ಣಗಳಿಂದ ಅಂದವಾಗಿ ಪ್ರಕಾಶಿಸುತ್ತಿರುವರು. ಅಲ್ಲಿರುವವರ ಆಯುಃ ಪರಿಮಿತಿಯು 11,000 ವರ್ಷಗಳು. ನೀಲ ಪರ್ವತದಿಂದಾಚೆಗೆ ಉತ್ತರದಲ್ಲಿ ಶ್ವೇತ ಪರ್ಷವೂ ಅದರಿಂದಾಚೆಗೆ ಹೈರಣ್ಯಕ ವರ್ಷವೂ ಇರುವವು. ಅದಕ್ಕೂ ಉತ್ತರದಲ್ಲಿರುವ ಶೃಂಗವತ್ ಪರ್ವತದಿಂದಾಚೆಗೆ ಅನೇಕ ಜನಪದಗಳಿಂದ ಆವೃತವಾದ ಐರಾವತ ವರ್ಷವಿರುವುದು. ಹೀಗೆ ಮೇರುವಿಗೆ ದಕ್ಷಿಣದಲ್ಲಿ ಭರತ ವರ್ಷವು, ಉತ್ತರದಲ್ಲಿ ಐರಾವತವು, ನಡುವೆ ಹರಿವರ್ಷಾದಿಗಳೈದು ಬಾಗಿದಂತಿದ್ದು ಅವು 7 ಉದ್ದಕ್ಕೆ ಬಾಗಿದ ಒಂದು ಧನುಸ್ಸಿನ ಆಕಾರದಲ್ಲಿವೆ. ಈ ವರ್ಷಗಳಲ್ಲಿ ಮೊದಲಿನ ದ್ವೀಪಕ್ಕಿಂತಲೂ ಅದರ ಮುಂದಿನದು ಅಧಿಕ ಗುಣವುಳ್ಳದ್ದು. ಎಂದರೆ ಆ ವರ್ಷವಾಸಿಗಳು ಆರೋಗ್ಯ, ಆಯುಃ ಪ್ರಮಾಣ, ಆಕೃತಿ, ಬಲ, ಧರ್ಮ, ಭಾಗ್ಯಾದಿಗಳಲ್ಲಿ ಮೇಲೆನಿಸುವರು. ಹೀಗೆ ಈ ಭೂಮಿಯು ದೊಡ್ಡ ಪರ್ವತಗಳಿಂದ ಆವೃತವಾಗಿರುವುದು. ಇವುಗಳಲ್ಲಿ ಅತಿ ಪ್ರಸಿದ್ಧವಾದ ಹೇಮಕೂಟವೇ ಕೈಲಾಸವೆಂದು ಹೇಳಲ್ಪಡುವುದು. ಹೇಮಕೂಟವೆಂದು ಪ್ರಸಿದ್ಧವಾದ ಕೈಲಾಸ ಪರ್ವತದಲ್ಲಿ ಕುಬೇರನು ಗುಹ್ಯಕರೊಡನೆ ಕೂಡಿ ಆನಂದಿಸುತ್ತಿರುವನು. ರುದ್ರನು ಪಾರ್ವತಿ ಸಮೇತನಾಗಿ ಇಲ್ಲಿನ ಶೀತಲ ಶಿಲಾತಲದಲ್ಲಿ ನೆಲೆಸಿರುವನು. ಆ ಕೈಲಾಸಕ್ಕೆ ಉತ್ತರದಲ್ಲಿ ಮೈನಾಕಗಿರಿ ಇರುವುದು. ಅದಕ್ಕೆ ಉತ್ತರದಲ್ಲಿ ಹಿರಣ್ಯ ಶೃಂಗವೆಂಬ ದೊಡ್ಡ ಬೆಟ್ಟವಿದೆ. ಇವೆರಡರ ನಡುವೆ ಸುವರ್ಣಮಯವಾದ ಮರಳುಗಳಿಂದ ರಮ್ಯವಾದ ಮತ್ತು ಪವಿತ್ರವಾದ ಬಿಂದು ಸರೋವರವಿರುವುದು. ಹಿಂದೆ ಭಗೀರಥನು ಗಂಗೆಯನ್ನು ದರ್ಶಿಸುವುದಕ್ಕಾಗಿ ಅಲ್ಲಿ ಬಹಳ ಕಾಲವಿದ್ದನು. ಸುವರ್ಣಗಳಿಂದಲೂ ರತ್ನಗಳಿಂದಲೂ ಒಪ್ಪುವ ಯೂತ ಸ್ತಂಭಗಳು, ಯಜ್ಞಶಾಲೆಗಳು ಅಲ್ಲಿ ಅನೇಕವಿರುವವು. ದೇವೇಂದ್ರನು ಅಲ್ಲಿ ಯಜ್ಞ ಮಾಡಿ ಸಿದ್ಧಿಯನ್ನು ಪಡೆದನು. ಅಲ್ಲಿ ಶಂಕರನು ಭೂತಗಣಗಳಿಂದ ಸೇವಿತನಾಗಿ ಸಂತೋಷದಿಂದ ವಿಹರಿಸುತ್ತಿರುವನು. ನರನಾರಾಯಣರು, ಬ್ರಹ್ಮನು, ಮನುವು, ರುದ್ರನು ಇವರೆಲ್ಲರೂ ಅಲ್ಲಿ ಬಹುಕಾಲ ತಪಸ್ಸು ಮಾಡಿದರು. ಆ ಸ್ಥಳದಲ್ಲಿಯೇ ಗಂಗೆಯು ಮೊದಲು ಬಂದು ಬಿದ್ದು ಆಮೇಲೆ ಸಪ್ತ ಶಾಖೆಗಳಾಗಿ ಒಡೆದು ವಸ್ತ್ರೋಕಸಾರೆ, ನಳಿನಿ, ಸರಸ್ವತಿ, ಜಂಬು, ಸೀತೆ, ಗಂಗೆ, ಸಿಂಧು ಎಂಬ 7 ಪುಣ್ಯ ನದಿಗಳಾಗಿ ನೆಲದಲ್ಲಿ ಪ್ರವಹಿಸಿ 3 ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿರುವುದು. ಇವು ಲೋಕಕ್ಕೆ ಸರ್ವೇಶ್ವರನ ಅನುಗ್ರಹಗಳಂತಿವೆ. ಇಲ್ಲಿ ಸುಕೃತಿಗಳು ಸಾವಿರಾರು ಯಾಗಗಳನ್ನು ನಡೆಸುತ್ತಿರುವರು. ಇವುಗಳಲ್ಲಿ ಸರಸ್ವತಿ ಪ್ರವಾಹವು ಕಂಡು ಕಾಣದಂತಿರುವುದು. ಹಿಮವತ್ ಪರ್ವತದಲ್ಲಿ ರಾಕ್ಷಸರು, ಹೇಮಕೂಟದಲ್ಲಿ ಗುಹ್ಯಕರು, ನಿಷಧದಲ್ಲಿ ನಾಗ ಗಂಧರ್ವರು, ಗೋಕರ್ಣದಲ್ಲಿ ತಪೋಧನರು, ಶ್ವೇತಗಿರಿಯಲ್ಲಿ ದೇವಾಸುರರು, ನೀಲ ಪರ್ವತದಲ್ಲಿ ಬ್ರಹ್ಮರ್ಷಿಗಳು, ಶೃಂಗ ಪರ್ವತದಲ್ಲಿ ದೇವತೆಗಳು ವಾಸ ಮಾಡುವರು. ಇದೇ ಸಪ್ತ ವರ್ಷಗಳ ವಿಭಾಗವು. ಇವುಗಳಲ್ಲಿರುವ ದೈವ, ಮಾನುಷ, ಭೂತ ವರ್ಗಗಳ ವೃದ್ಧಿಯು ಅನೇಕ ವಿಧವಾಗಿರುವುದು. ಅವುಗಳೆಲ್ಲವನ್ನು ಪೂರ್ಣವಾಗಿ ವಿವರಿಸುವುದು ಅಶಕ್ಯವೇ. ಶಶರೂಪದಿಂದೊಪ್ಪುವ ಭೂಮಿಗೆ ದಕ್ಷಿಣೋತ್ತರಗಳಲ್ಲಿರುವ ಭಾರತ, ಐರಾವತ ವರ್ಷಗಳೆರಡು 2 ಪಕ್ಕೆಗಳು, ನಾಗದ್ವೀಪ, ಕಶ್ಯಪ ದ್ವೀಪಗಳೆರಡು 2 ಕಿವಿಗಳು, ತಾಮ್ರಪರ್ಣಿಗೆ ಮೂಲ ಸ್ಥಾನವಾದ ಮಲಯ ಪರ್ವತವು ಆ ದ್ವೀಪಕ್ಕೆ ಶಶಾಕಾರದಿಂದಿರುವ 2ನೆಯ ದ್ವೀಪದಂತೆ ಕಾಣಿಸುವುದು. ಇದು 6ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.